ಯುಐ ಮತ್ತು ಮ್ಯಾಕ್ಸ್ ಸಿನಿಮಾಗಳಿಗೆ ಕರುನಾಡಿನಲ್ಲಿ ಬೇರೆ ಭಾಷೆಯ ಸಿನಿಮಾಗಳು ಪೈಪೋಟಿ ಕೊಡುವುದಕ್ಕೆ ಪರದಾಡ್ತಾ ಇವೆ. ರಾಜ್ಯದ ಪ್ರಮುಖ ಚಿತ್ರಮಂದಿರಗಳಲ್ಲಿ ಉಪೇಂದ್ರ ಮತ್ತು ಸುದೀಪ್ ಸಿನಿಮಾಗಳು ಭದ್ರವಾಗಿವೆ. ಆದರೆ ಕನ್ನಡದ ಈ ಸಿನಿಮಾಗಳೇ ಒಂದಕ್ಕೊಂದು ಪೈಪೋಟಿ ಕೊಡ್ತಾ ಇರುವುದು ವಿಪರ್ಯಾಸ. ಅದು ಅಲ್ಲದೆ ಈ ಎರಡೂ ಚಿತ್ರಗಳು ಕೂಡ ಬಹು ನಿರೀಕ್ಷಿತ ಸಿನಿಮಾಗಳು. ಪ್ಯಾನ್ ಇಂಡಿಯಾ ಕ್ವಾಲಿಟಿ ಇರುವ ಈ ಚಿತ್ರಗಳು ಕೆಲವೇ ದಿನಗಳ ಅಂತರದಲ್ಲಿ ಬಿಡುಗಡೆ ಆಗಿರಲಿಲ್ಲ ಅಂದಿದ್ರೆ ಬಾಕ್ಸ್ ಆಫೀಸ್ ಗಳಿಕೆ ಇನ್ನೂ ಜೋರಾಗಿಯೇ ಇರ್ತಾ ಇತ್ತು. ಎರಡೂ ಸಿನಿಮಾ ತಂಡಗಳು ಕಡೆ ಪಕ್ಷ 2 ವಾರಗಳ ಗ್ಯಾಪ್ ತೆಗೆದುಕೊಂಡು ಬಿಡುಗಡೆ ಆಗಿದ್ರೆ ಈಗ ಸಿಗ್ತಾ ಇರುವ ಪ್ರತಿಕ್ರಿಯೆ ಡಬಲ್ ಆಗಿರ್ತಾ ಇತ್ತು. ಆದರೂ ಕೂಡ ಯುಐ ಮತ್ತು ಮ್ಯಾಕ್ಸ್ ಈ ವರ್ಷದ ಬಿಗ್ಗೆಸ್ಟ್ ಹಿಟ್ ಸಿನಿಮಾಗಳ ಲಿಸ್ಟ್ ಸೇರ್ಕೊಂಡಿವೆ ಅನ್ನೋದು ಖುಷಿಯ ವಿಚಾರ. ಯುಐ ಮ್ಯಾಕ್ಸ್ 5 ದಿನಗಳ ಅಂತರದಲ್ಲಿ ರಿಲೀಸ್ ಆದಾಗ ಇಬ್ಬರ ನಡುವೆ ಯಾರು ಗೆಲ್ತಾರೆ ಎನ್ನುವ ಪ್ರಶ್ನೆ ಸಿನಿಪ್ರಿಯರಲ್ಲಿತ್ತು. ಆದರೆ ಈ ಎರಡೂ ಸಿನಿಮಾ ತಂಡಗಳು ತಮ್ಮ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟಿದ್ವು. ಎರಡೂ ಚಿತ್ರಗಳು ಒಟ್ಟಿಗೆ ಬಿಡುಗಡೆಯಾಗಿ ಗೆದ್ದಿರುವ ಸಾಕಷ್ಟು ಉದಾಹರಣೆಗಳು ಕನ್ನಡ ಇಂಡಸ್ಟ್ರಿಯಲ್ಲಿವೆ. ಅದೇ ರೀತಿ ಇದೀಗ ಯುಐ ಮತ್ತು ಮ್ಯಾಕ್ಸ್ ಚಿತ್ರಗಳು ಬಾಕ್ಸ್ ಆಫೀಸ್ ಧೂಳೆಬ್ಬಿಸಿವೆ. ಎರಡೂ ಚಿತ್ರಗಳು 25 ಕೋಟಿ ಕ್ಲಬ್ ಸೇರ್ಕೊಂಡಿವೆ. ಮ್ಯಾಕ್ಸ್ 5 ದಿನಕ್ಕೆ ಹತ್ತಿರ 30 ಕೋಟಿ ಗಳಿಸಿದ್ರೆ ಮತ್ತೊಂದು ಕಡೆ ಯುಐ ಸಿನಿಮಾ ಕೂಡ 10 ದಿನಗಳಲ್ಲಿ 30 ಕೋಟಿಯನ್ನ ಗಳಿಸಿದೆ. ಮ್ಯಾಕ್ಸ್ ಪಕ್ಕಾ ಮಾಸ್ ಪ್ರಿಯರನ್ನ ರಂಜಿಸಿ ಫುಲ್ ಮಾರ್ಕ್ಸ್ ಗಿಟ್ಟಿಸಿಕೊಳ್ತಾ ಇದೆ. 2.5 ವರ್ಷಗಳ ಬಳಿಕ ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡಿರುವ ಸುದೀಪ್ ಅಭಿಮಾನಿಗಳ ನಿರೀಕ್ಷೆಯನ್ನ ಹುಸಿ ಮಾಡಿಲ್ಲ. ಮತ್ತೊಂದು ಕಡೆ ಯುಐ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಆದರೆ ಚಿತ್ರ ನೋಡೋರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾನೇ ಇಲ್ಲ. ಯುಐ ಚಿತ್ರದಲ್ಲಿ ಅಂಥದ್ದೇನಿದೆ ಅನ್ನೋ ಕಾರಣಕ್ಕೆ ಒಮ್ಮೆಯಾದರೂ ನೋಡೋಣ ಎನ್ನುವ ಕುತೂಹಲಕ್ಕೆ ಜನ ಮುಗಿಬಿದ್ದು ಯುಐ ದರ್ಶನ ಮಾಡ್ತಾ ಇದ್ದಾರೆ. ಮ್ಯಾಕ್ಸ್ ಕನ್ನಡದ ಜೊತೆಗೆ ತಮಿಳು ಮತ್ತು ತೆಲುಗಿನಲ್ಲಿ ಮಾತ್ರ ತೆರೆಗೆ ಬಂದಿದೆ. ಆದರೆ ಯುಐ ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬಂದಿದೆ. ಆದರೂ ಕೂಡ ಈ ಎರಡೂ ಚಿತ್ರಗಳು ಕನ್ನಡ ಭಾಷೆಯನ್ನು ಹೊರತುಪಡಿಸಿ ಬೇರೆ ಬೇರೆ ಭಾಷೆಗಳಲ್ಲಿ ಹೇಳಿಕೊಳ್ಳುವಂತಹ ಕಲೆಕ್ಷನ್ ಮಾಡಿಲ್ಲ. ಮ್ಯಾಕ್ಸ್ ಸಿನಿಮಾ ವಿಚಾರಕ್ಕೆ ಬಂದರೆ ಇದು ಮೊದಲು 2 ದಿನ ಬರೀ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ನಂತರ ಇದು ತೆಲುಗು, ತಮಿಳಿನಲ್ಲಿಯೂ ಬಿಡುಗಡೆಯಾಗಿತ್ತು. ಯುಐ ಚಿತ್ರಕ್ಕೆ ಹಿಂದಿ ಮತ್ತು ತೆಲುಗು ಭಾಷೆಗಳಿಂದ ಒಳ್ಳೆಯ ವಿಮರ್ಶೆ ವ್ಯಕ್ತವಾಗ್ತಾ ಇದೆ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಇದು ಬೇರೆ ಭಾಷೆಗಳಲ್ಲಿ ಹೇಳಿಕೊಳ್ಳುವಂಥ ಗಳಿಕೆ ಮಾಡಿಲ್ಲ ಅನ್ನೋದು ಸತ್ಯ. ಈ ಹಿಂದೆ ಉಪೇಂದ್ರ ನಾಯಕತ್ವದಲ್ಲಿ ತೆರೆಗೆ ಬಂದಿದ್ದ ಕಬ್ಜಾ ಚಿತ್ರದ ಸೋಲು ಹಿಂದಿ ಭಾಷೆಯಲ್ಲಿ ಯುಐ ಚಿತ್ರಕ್ಕೆ ಪರೋಕ್ಷವಾಗಿ ಎಫೆಕ್ಟ್ ಮಾಡಿದೆ. ಇನ್ನುಳಿದಂತೆ ಮ್ಯಾಕ್ಸ್ ಚಿತ್ರಕ್ಕೆ ಬೇರೆ ಭಾಷೆಗಳಲ್ಲಿ ಸರಿಯಾಗಿ ಪ್ರಚಾರ ಮಾಡಿಲ್ಲ ಎನ್ನುವ ಆರೋಪ ಕಿಚ್ಚನ ಅಭಿಮಾನಿಗಳ ಕಡೆಯಿಂದ ಇದೆ. ಏನೇ ಆದರೂ ಕನ್ನಡದಲ್ಲಿ ಈ ಎರಡೂ ಸಿನಿಮಾಗಳು ಭರ್ಜರಿ ಕವಾಯಿ ಮಾಡ್ತಾ ಇವೆ. ಕರ್ನಾಟಕದಲ್ಲಿ ಥಿಯೇಟರ್ಗಳು 75% ಫುಲ್ ಆಗಿವೆ. ಕಲೆಕ್ಷನ್ ವಿಷಯದಲ್ಲಿ ಮ್ಯಾಕ್ಸ್ ಕೊಂಚ ಮುಂದೆ ಇದೆ. ಆದರೆ ಯುಐ ಬಾಕ್ಸ್ ಆಫೀಸ್ನಲ್ಲಿ ತನ್ನ ಹಿಡಿತವನ್ನ ಕಾಪಾಡಿಕೊಂಡು ಹೋಗ್ತಾ ಇದ್ದು ಚಿತ್ರಮಂದಿರಗಳಲ್ಲಿ ಲಾಂಗ್ ರನ್ ಆಗುವ ನಿರೀಕ್ಷೆ ಇದೆ. ಚಕ್ರವರ್ತಿ ಕಿಚ್ಚ ಸುದೀಪ್ ಅಣ್ಣನ ಯಾವನ್ನಾದ್ರೂ ಮ್ಯಾಕ್ಸ್ ಅಲ್ಲಿ ಕರ್ನಾಟಕದಲ್ಲಿ ಕೆಂಕಕ್ಕಿಂತ ಮುಂಚೆ ಅವನೊಚ್ಚಿ ಹಾಸ್ಪಿಟಲ್ ವಾರ್ಡು 4 ಜನ ಗಾರ್ಡ್ ನ ಮೊದಲು ರೆಡಿ ಮಾಡಿಟ್ಕೊಂಡ್ರು. ಕೆಣಕದ ಮೇಲೆ ಕಿಚ್ಚ ಈ ಅಭಿಮಾನಿಗಳ ಕೂಡ ಎಡ್ಗೆ ಮಕ್ಕಳ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಇರ್ತಾರ, ಇಲ್ಲ ಹರಿಶ್ಚಂದ್ರ ಘಾಟ್ ನಲ್ಲಿ ಇರ್ತೀರ. ಮೀಟರ್ದ ಆಟೋದಲ್ಲಿ ಕಿಚ್ಚ ಸುದೀಪ್ ಅಣ್ಣನ ಬಗ್ಗೆ ಉಲ್ಟಾ ಮಾತಾಡೋರ್ ತಾತ ಮುತ್ತಾತರ ಫೋಟೋದಲ್ಲಿ ಬಿಗ್ ಬಾಸ್ ರಾಶಿ ಕರ್ನಾಟಕ ಹುಟ್ಟಿದ ಕರ್ನಾಟಕ ಹೇಳಿ ಕೇಳಿ ಕಿಚ್ಚ ಅಣ್ಣಂದು ಇದೇ ಸೀಳದ ಜಾತಕ ಸುಮಾರಾಗಿ ದುಡ್ಮ ಕೋಟಿಗೊಬ್ಬ ದುರಾಂಕಾರ ಕಡಿಮೆ ಹೆಂಗೋ ಬದುಕು ನಡೀತೈತೆ. ವಿಷ್ಣುವಾದ ದಾದಾ ಅವ್ರ ಮನೆದೇವ್ರ ಮೈಮೆ ಬೆಜ್ಜಾನ್ ತಾಳ್ಮೆ ಐತೆ, ಸಂದರ್ಭಕ್ಕೆ ಜಾಣ್ಮನೆ ಐತೆ. ರೇಣೀಂದ್ರ ಪಕ್ಕ ರೇಟ್ರು ಮ್ಯಾಕ್ಸ್ ಫೀಲ್ಡಿಗೆ ಇಳ್ತದ ನೋಡ್ರಿ ಅಭಿಮಾನಿಗಳು. ನಾವು ಕೊಡ್ತೀವಿ ಪಕ್ಕ ಫೈಟ್ರಿಗಿನ್ನ ಫೈಟ್ರ್. ಏನು ಕಿಚ್ಚ ಸುದೀಪ್ ಅಣ್ಣಂದು ಗಡಸ್ ವಾಯ್ಸು ಮೆದುವಾಗಿರೋ ಗುಣ ಅಂತ ಅದವಾಗಿ ತಗೊಳಕ್ ಹೋಗ್ಬೇಡ್ರು. ಕಣ್ಣಲ್ಲಿ ಛಲ, ತೋಳಲ್ಲಿ ಬಲ, ಮೈಯೆಲ್ಲ ಮದ ತುಂಬಿರೋ ಗಜ ಅದು. ಅವ್ರ ಯಾರಾದ್ರೂ ಎದುರಿ ಹಾಕೊಂಡ್ರೆ ಅಭಿಮಾನಿಗಳು ಕೊಡ್ತಾರ ನೋಡಿ ಏಟು. ಆ ನನ್ನ ಮಕ್ಕಳೆಲ್ಲ ಸೀದಾ ಧ್ವಂಸ 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 ಧ್ವಂಸ. ಕಂಟೆಂಟ್ ವೈಸ್ ಹೇಳ್ಬೇಕು ಅಂತಂದ್ರೆ ಕಾಸಿಲ್ಲದೆ ಕಲೆ ಇಲ್ಲ, ಒಫಿಷಿಯಲ್ ಡೈರೆಕ್ಷನ್ಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಮೂವಿ ನೋಡಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಇನ್ನೊಂದ್ಸಲಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿದ್ದವರು ನಿಜವಾದ ಮನುಷ್ಯರೇ ಅಲ್ಲ. ಸೊ ಯಾಕಂತಂದ್ರೆ ಬುದ್ಧಿವಂತರಿಗೆ ಮಾತ್ರ ಅಂತ ಸ್ಟಾರ್ಟಿಂಗ್ ಅಲ್ಲೇ ಎದುರೇನ ಕೊಟ್ಬಿಟ್ಟಿದ್ದಾರೆ. ಸೊ ಮೂವಿನ
ಸೊ ಪ್ರತಿಯೊಬ್ಬರು ಉಪಿ ಸರ್ ಮೂವಿನ ನೋಡೋಕೆ ಬರ್ತಾರೆ. ಸೊ ಮೂವಿ ಅರ್ಥ ಆಗಲ್ಲ ಅನ್ನೋದನ್ನ ಮೂವಿಲೇ ತೋರಿಸಿದ್ದಾರೆ. ಸೊ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಮೂವಿಲಿ ಬಂದು ನೀವೇ ನೋಡಬೇಕು. ಸೊ ಒಂದ್ಸಲಿ ನೋಡೋದಕ್ಕಿಂತ ಇನ್ನೊಂದ್ಸಲಿ ನೋಡಿ ಅರ್ಥ ಆಗುತ್ತೆ.